ವಿದೌಟ್ ಮೈ ಪರ್ಮಿಷನ್ ಇಲ್ಲಿ ಸೊಳ್ಳೆ ಕೂಡ ಬರಲ್ಲ. ಈ ಥರ ಹೇಳದೆ ಕೇಳದೆ ನನ್ನ ರೂಮಿಗೆ ಎಂಟ್ರಿ ಕೊಟ್ಟರೆ ಹೇಳೋಕ್ಕೆ ಹೆಸರೇ ಇರಲ್ಲ. ಹಾಗಾಗುತ್ತೆ. ಇಲ್ಲ, ನಾನು ಬಂದಿದ್ದಲ್ಲ. ನೀವೆಲ್ಲ ನಿಮ್ಮ ಜೊತೆ ಇಲ್ಲೇ ಇರಬೇಕು ಅಂತ ಅತ್ತೆ ಅಜ್ಜಿನೇ ಹೇಳಿ ಕಳಿಸಿದ್ದು. ಅತ್ತೆ ಅಜ್ಜಿ ಬಂದಿನ್ನು 3 ಸೆಕೆಂಡ್ ಆಗಿಲ್ಲ, ಆಗ್ಲೇ ಎಲ್ಲರೂ ಸಂಬಂಧಿಕರಾಗೋದ್ರಾ? ಎಲ್ರಿ ಎದುರಿಗೆ 8 ಇಂಚಿನ ದಾರ ಕಟ್ಟಿದ ಕೂಡಲೇ ನೀ ನನ್ನ ಹೆಂಡತಿ ಅದೇ ಅನ್ನೋ ಭ್ರಮೇಲಿದ್ಯಾ? ನೆವರ್. ಪ್ಲೀಸ್ ಇದನ್ನ ಮಾತ್ರ ಏನು ಮಾಡಬೇಡಿ. ಆಲ್ರೆಡಿ ಸೆಂಟಿಮೆಂಟ್ ಬೇರೆ ಶುರುವಾಗಿದೆಯಾ? ಲಿಸನ್ ಟು ಮೀ. ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ ನಾನೇನು ಕುತ್ತಿಗೆಗೆ ತಾಳಿ ಕಟ್ಟಿದೆ. ನಿನ್ನ ಮೇಲಿರೋದು ಉಕ್ಕಿ ಹರಿಯೋ ಪ್ರೀತಿ ಅಲ್ಲ, ಉರಿಯೋ ದ್ವೇಷ. ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಅದು ನನ್ನ ತಪ್ಪ. ಆದ್ರೆ ನೀವು ಇಷ್ಟು ಮೋಸ ಅವಮಾನ ಮಾಡ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ಬಲವಂತಕ್ಕೆ ಆದ್ರೂ ನೀವು ನನ್ನ ಮದುವೆ ಆಗಿರೋದು ನಿಜಾನೇ ಅಲ್ವಾ? ಆಗಿರೋದೆಲ್ಲ ಮರೆತು ಮುಂದೆ ಚೆನ್ನಾಗಿರೋಣ. ವಾವ್, ವಾಟ್ ಅ ನೈಸ್ ಐಡಿಯಾ. ನಿನಗೂ ಬುದ್ಧಿ ಇದೆ. ಲೇ, ಇಂಥ ಆಸೆ ಎಲ್ಲ ಇಟ್ಕೊಳ್ಳೇಬೇಡ. ನೀನೇನು ಮುಹೂರ್ತ ನೋಡಿ ಮಂತ್ರ ಓದಿ ವಾಲ್ಗ ಓದಿಸಿ ಸರಿಯಾದ ದಾರಿಲಿ ಮದುವೆ ಆಗಿದ್ಯಾ? ಆ ಕಣ್ಣನ ಮುಂದೆ ಸೂಸೈಡ್ ಡ್ರಾಮಾ ಮಾಡಿಕೊಂಡು ಮೊಸಳೆ ಕಣ್ಣೀರು ಹಾಕೊಂಡು ಬ್ಯಾಕ್ ಡೋರಿಂದ ಎಂಟ್ರಿ ಕೊಟ್ಟಿದ್ಯಾ. ಈಗ ಮತ್ತೆ ಈ ಲೆಕ್ಚರ್ ಕ್ಲಾಸಸ್ನ ನನಗೆ ಕೊಡಬೇಡ. ನಾನ್ ನಾಟಕ ಮಾಡ್ತಿರೋದ? ತಪ್ಪೆಲ್ಲ ನಿಮ್ದೇ ಇದ್ರೂ ಹೀಗೆಲ್ಲ ಹೇಳ್ತಿದ್ದೀರಲ್ಲ. ನಿಮ್ ಮನಸ್ಸಾಕ್ಷಿನ ಒಂದ್ಸಲ ಕೇಳ್ಕೊಳ್ಳಿ. ಮನಸ್ಸಾಕ್ಷಿ ಮಣ್ಣನ್ ಗಟ್ಟಿ. ನಿನ್ನಿಂದನೇ ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತೋ ಹಾಗಾಯ್ತು. ರೋಡಲ್ಲಿ ನನ್ನ ಮರ್ಯಾದೆ ಹರಾಜಾಯ್ತು. ನೋವು, ಅವಮಾನ ನಿನ್ಗೇನೆ ಅರ್ಥ ಆಗುತ್ತೆ? ಆದ್ರೆ ನಾನು ಏನು ಮಾಡಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಆ ಡ್ರಗ್ ಡೀಲರ್ನ ಜೈಲಿಗೆ ಹಾಕ್ತಿದ್ದರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ನಿನ್ನ ದರಿದ್ರ ಮುಖ ನೋಡೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಅಂತ ಕೋಟಿ ಕೋಟಿ ಆಸ್ತಿ ಇರೋ ವರ್ಮಾ ಫ್ಯಾಮಿಲಿ ಸಂಬಂಧ ನಿನ್ನಿಂದ ಕಿತ್ತೋಯ್ತು. ನನ್ನ ಲೈಫ್ ಹಾಳಾಗಿ ಎಲ್ಲ ಎಕ್ಕುಟ್ಟು ಹೋಯ್ತು. ಏಯ್, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಬಿಡೋದೆ, ನಿನ್ನ ಬಿಡದೆ ಬೇರೆ ದಾರಿ ಇಲ್ಲ. ನಿನ್ನಂತವನ ಲೈಫ್ ಇಡೀ ಇಟ್ಕೊಂಡಿರೋದಕ್ಕಂತೂ ಆಗಲ್ಲ. ಬಿಡೋದೆ, ಬಿಟ್ಟೆ ಬಿಡ್ತೀನಿ. ನಿನ್ನ ಮೇಲಿರೋದು ಉಕ್ಕಿ ಹರಿಯೋ ಪ್ರೀತಿ ಅಲ್ಲ, ಉರಿಯೋ ದ್ವೇಷ. ನೀನೇನ್ ಮುಹೂರ್ತ ನೋಡಿ ಮಂತ್ರ ಓದಿ ವಾಲ್ಗ ಓದಿಸಿ ಸರಿಯಾದ ದಾರಿಲಿ ಮದುವೆ ಆಗಿದ್ಯಾ? ಎಲ್ರಿ ಎದುರಿಗೆ 8 ಇಂಚಿನ ದಾರ ಕಟ್ಟಿದ ಕೂಡಲೇ ನೀ ನನ್ನ ಹೆಂಡತಿ ಅದೇ ಅನ್ನೋ ಭ್ರಮೇಲಿದ್ಯಾ? ರಿಯಾ, ನೀನ್ ಯಾಕೆ ಇಲ್ಲಿ ಮಲ್ಗಿದ್ಯಾ? ರೂಮಲ್ಲಿ ಯಾಕೆ ಮಲ್ಗಿಲ್ಲ? ಅದು ಸಂಜೆ ರೂಮಿಗೆ ಸೇರಿಸ್ಲಿಲ್ಲ. ನನಗೂ ಯಾಕೋ ಸರಿ ಹೋಗ್ಲಿಲ್ಲ. ಹಾಗಂತ ಇಲ್ಲಿ ಕಷ್ಟಪಟ್ಟು ಮಲಗ್ತಿದ್ದೀರಲ್ಲ. ನೋಡಿ ರಿಯಾ, ನೀವೀಗ ಪ್ರೆಗ್ನೆಂಟ್. ಹೊರಗಡೆ ಎಷ್ಟೇ ಗಲಾಟೆ ಆಗಲಿ, ಮನಸ್ಸಿಗೆ ಎಷ್ಟೇ ನೋವಾಗಲಿ, ಬಟ್ ನಿಮ್ಮ ಒಳಗಡೆ ಒಂದು ಜೀವ ಇದೆ ಅನ್ನೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನಸ್ಸಿಗೆ ತುಂಬ ಯಾತನೆ ಆಗ್ತಿದೆ ಅಂತ ಗೊತ್ತು. ಸಡನ್ನಾಗಿ ಬಂದಿರೋ ಹೊಸ ಪರಿಸ್ಥಿತಿನ ಫೇಸ್ ಮಾಡೋದು ಸುಲಭ ಅಲ್ಲ. ಆದರೆ ನಾನು ನಿಧಿ ಪ್ರತಿ ಕ್ಷಣ ನಿಮ್ಮ ಸಪೋರ್ಟಿಗೆ ಇರ್ತೀವಿ. ಆ ಭರವಸೆ ಕಳ್ಕೊಬೇಡಿ. ನಂಗೀಗ ಉಳ್ದಿರೋದು ಅದೊಂದೇ ಆಶಾ ಭಾವನೆ ಸರ್. ರಿಯಾ, ನಾವಿಬ್ರು ನಿನ್ನ ಜೊತೆಗಿರ್ತೀವಿ. ನೀನು ಯಾವುದೇ ಕಾರಣಕ್ಕೂ ಅಳ್ಬಾರ್ದು. ನೋಡಿ, ನೀವೀಗ ನಮ್ಮನೆ ಸೊಸೆ. ನಿಮ್ಮನ್ನ ಹೀಗೆಲ್ಲ ಮಲಗಕ್ಕೆ ಬಿಡಲ್ಲ.
ನೀವೊಂದು ಕೆಲಸ ಮಾಡಿ, ನೀವು ನಮ್ಮ ರೂಮಲ್ಲಿ ಮಲ್ಕೊಳ್ಳಿ. ನಿಧಿ, ನಿಮ್ಗೆ ಓಕೆ ಅಲ್ಲ? ಅಯ್ಯೋ ಸರ್, ಇದೇನು ಹೇಗೆ ಹೇಳ್ತಿದ್ದೀರಾ? ನೀವೇನೇ ಹೇಳಿದ್ರು ಕರೆಕ್ಟಾಗಿರುತ್ತೆ. ಅದನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ಬೋದು. ಇದೊಂದು ಜನ್ಮ ಅಲ್ಲ, ಎಷ್ಟು ಜನ್ಮ ಬೇಕಾದರೂ ನಿಮ್ಮನ್ನ ಫಾಲೋ ಮಾಡ್ಬೋದು. ಅಯ್ಯೋ ಬೇಡ ಸರ್, ಅದೆಲ್ಲ ಸರಿ ಹೋಗಲ್ಲ. ನಿಮ್ಮಿಬ್ರಿಗೆ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ನೋಡು, ನಾನು ಈ ಮನೆ ಹಿರಿ ಸೊಸೆ ಅಂದರೆ ನನಗೆ ಅಕ್ಕ ಆಗಬೇಕು. ಈಗ ಅಕ್ಕನ ಮಾತು ಕೇಳದೆ ಹೋದ್ರೆ ಅಷ್ಟೇ, ಏನು ಮಾತಾಡದೆ ಸುಮ್ಮನೆ ಬಾ. ಇಲ್ಲ ಬೇಡ, ನನ್ನ ಮನಸ್ಸು ಒಪ್ತಿಲ್ಲ, ಪ್ಲೀಸ್. ಸರಿ, ಒಂದು ಕೆಲಸ ಮಾಡಿ, ಗೆಸ್ಟ್ ರೂಮ್ ಇದೆ, ನಿಮ್ಗೆ ಅದು ಓಕೆ ಅಲ್ವಾ? ನೋಡಿ ರಿಯಾ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ಕಾಲಕ್ಕೆ ಪ್ರತಿಯೊಂದನ್ನು ಸರಿ ಮಾಡೋಕ್ಕೆ ಶಕ್ತಿ ಇದೆ. ಎಷ್ಟೇ ನೋವು ಕಷ್ಟ ಸುತ್ತಮುತ್ತ ಇದ್ರೂ ಪಾಸಿಟಿವ್ ಆಗಿರೋದೆ ನನ್ನ ಮತ್ತೆ ನಿಧಿ ಮಂತ್ರ.